ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ 9ನೇ ತರಗತಿಯಲ್ಲಿ ಪ್ರಥಮ ಭಾಷೆ ಕನ್ನಡದಲ್ಲಿ ಒಂದು 100 ಅಂಕಗಳ ಒಂದು ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಆಲ್ರೆಡಿ ಗಣಿತದ ಕ್ವಶನ್ ಪೇಪರನ್ನು ಕೂಡ ಹಾಕಿದ್ದೆ. ಸೊ ಯಾರು ನೋಡಿಲ್ಲಲ್ಲ, ಗಣಿತದ ಒಂದು ಪ್ರಶ್ನೆ ಪತ್ರಿಕೆ ನೋಡಿ, ಉಳಿದ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನು ಸಹಿತ ಬೇಗನೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಪ್ರಶ್ನೆ ಪತ್ರಿಕೆಯ ಮೊದಲ ಭಾಗದಲ್ಲಿ ವ್ಯಾಕರಣದ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಸರಿಯಾದದ್ದನ್ನು ಕ್ರಮಾಕ್ಷರದೊಂದಿಗೆ ಆರಿಸಿ ಬರೀಬೇಕು. 6 ಪ್ರಶ್ನೆ, ತಲಾ ಒಂದಕ್ಕೆ 1 ಅಂಕ, ಒಟ್ಟು 6 ಅಂಕ. ಪ್ರಶ್ನೆ 1, ಶುದ್ಧಿಯನ್ನ ಪದದಲ್ಲಿರುವ ಉಂಟಾದ ಸಂಧಿ ಕೇಳಿದರೆ ಅ ಆಗಮ ಸಂಧಿ, ಆ ಗುಣ ಸಂಧಿ, ಈ ಆದೇಶ ಸಂಧಿ, ಈ ಲೋಪ ಸಂಧಿ. ಪ್ರಶ್ನೆ 2, ಜಯಪುರ ನನ್ನ ಪಾಲಿಗೆ ಹೊಸತಾಗಿರಲಿಲ್ಲ. ಈ ವಾಕ್ಯದಲ್ಲಿರುವ ಸರ್ವನಾಮ ಅ ಜಯಪುರ, ಆ ನನ್ನ, ಈ ಪಾಲಿಗೆ, ಈ ಹೊಸ. ಪ್ರಶ್ನೆ 3, ಗುರುವನ್ನು ಪದದಲ್ಲಿರುವ ವಿಭಕ್ತಿಯ ಹೆಸರು ಕೇಳಿದ್ದಾರೆ. ಅದರಲ್ಲಿ ಅ ಪ್ರಥಮ, ಆ ದ್ವಿತೀಯ, ಈ ತೃತೀಯ, ಡಿ ಚತುರ್ಥಿ ಅಂತ ಇದೆ. ಇನ್ನು ಕನ್ನಡ ವರ್ಣಮಾಲೆಯಲ್ಲಿನ ಎಸ್ ಅನುನಾಸಿಕಗಳು ಕೇಳಿದ್ದಾರೆ. ಅ ಅಮಹ ಇದೆ, ಆ ಖ ಛ ಠ ತ ಪ ಇದೆ, ಈ ಅ ಆ ಇ ಉ ಇದೆ, ಈ ಮ ಯ ನ ನ ಮ ಅಂತ ಆಯ್ಕೆಗಳನ್ನು ಅವ್ರು ಏನು ಮಾಡಿದಾರಪ್ಪ ಅಂದರೆ ಕೊಟ್ಟಿದ್ರು. ಇನ್ನು ನೆಕ್ಸ್ಟ್ ಏನಿದೆ ಅಂತಂದರೆ ಎಸ್ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯಾದ ಪದ ಕೇಳಿದರೆ ಅ ಒಗ್ಗಟ್ಟು, ಆ ಹೆಮ್ಮರ, ಈ ಮರಗಾಲು, ಈ ಬೆಟ್ಟದಾವರೆ. 6ನೇ ಪ್ರಶ್ನೆ, ನೆಲದ ಮೇಲೆ ಬಿದ್ದ ಭರತನನ್ನು ಶ್ರೀರಾಮನು ನೋಡಿದನು. ಈ ವಾಕ್ಯದಲ್ಲಿ ಕ್ರಿಯಾಪದ ಯಾವುದು? ಅ ನೆಲ, ಆ ಶ್ರೀರಾಮ, ಈ ಭರತ, ಡಿ ಈ ನೋಡಿದನು. ಮುಖ್ಯ ಪ್ರಶ್ನೆ 2ರಲ್ಲಿ ಸಂಬಂಧೀಕರಣ ಪದಗಳಿರ್ತವೆ. ಮೊದಲೆರಡು ಪದಗಳ ಸಂಬಂಧವನ್ನು ಗ್ರಹಿಸಿ 3ನೇ ಪದದ ಸಂಬಂಧವನ್ನು ಬರೀಬೇಕು. ಒಟ್ಟು 4 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ, ಒಟ್ಟು 4 ಪ್ರಶ್ನೆ, 4 ಅಂಕಗಳು ಅಲ್ಲಿ ಇದ್ದಾವೆ. ಪ್ರಶ್ನೆ 7, ತರಕ್ಷು ಹುಲಿ ಆದರೆ ವಾತ್ಸಲ್ಯ ಡ್ಯಾಶ್ ಅಂತ ಇದೆ. ಇನ್ನು 8ನೇದು ವೀರ ಬೀರ ರಾಯ ಡ್ಯಾಶ್, ಕಾಡು ಮೇಡು ಜೋಡು ನುಡಿ ಬಣ್ಣ ಬಣ್ಣ ಡ್ಯಾಶ್, ದರ್ಶನವನ್ನು ಆಗಮ ಸಂಧಿ ಜಾವದಲ್ಲೆದ್ದು ಡ್ಯಾಶ್ ಅಂತ ಕೇಳಿದ್ದಾರೆ. 3ರಲ್ಲಿ ಈ ಕೆಳಗಿನ ಪ್ರಶ್ನೆಗಳನ್ನು ಒಂದೊಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. 7 ಪ್ರಶ್ನೆ, ತಲಾ ಒಂದಕ್ಕೆ 1 ಅಂಕ, 7 ಪ್ರಶ್ನೆ 7 ಉತ್ತರ. 11ನೇ ಪ್ರಶ್ನೆ, ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರಬೇಕು? 12, ಜಯಪುರದ ಪೂರ್ವದ ರಾಜಧಾನಿ ಯಾವುದು? 13, ಸ್ವಾಮಿಯವರು ನುಡಿಸುತ್ತಿದ್ದ ಸಂಗೀತದ ವಾದ್ಯ ಯಾವುದು? 14, ರಾಧಾಕೃಷ್ಣನ್ ಅವರ ತಂದೆ ತಾಯಿಯವರ ಹೆಸರೇನು? 15, ಭರತನನ್ನ ಹೊಗಳುತ್ತಿದ್ದ 3 ಲೋಕಗಳು ಯಾವುವು? ನೆಕ್ಸ್ಟ್ 16, ಅಭಯ ರುಚಿಯ ಸಹೋದರಿಯ ಹೆಸರೇನು? 17, ಪಂಡರಿಬಾಯಿ ನಟಿಸಿದ ಮೊದಲ ಚಲನಚಿತ್ರದ ಹೆಸರೇನು ಅಂತ ಕೇಳಿದ್ದಾರೆ. ಇನ್ನು 2 ಮಾರ್ಕ್ಸಿನ 10 ಪ್ರಶ್ನೆಗಳಿರ್ತವೆ. ತಲಾ ಒಂದಕ್ಕೆ 2 ಅಂಕ, ಒಟ್ಟು 20 ಅಂಕ. 18, ಮಂತ್ರಾಲೋಚನೆಯನ್ನು ಹೇಗೆ ನಡೆಸಬೇಕೆಂದು ರಾಮನ ಅಭಿಪ್ರಾಯ? 19, ಶ್ರೀರಾಮನು ಹೇಳಿದಂತೆ ದೂತ ಹೇಗಿರಬೇಕು? 20, ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿರಿ. 21, ರಾಧಾಕೃಷ್ಣನ್ ಅವರ ವೇಷಭೂಷಣಗಳ ಬಗ್ಗೆ ಬರೆಯಿರಿ. 22, ಕವಿ ಎಂಥ ಹಾಡನ್ನು ಗುಡುಗಬೇಕು ಎಂದು ಆಶಿಸ್ತಾರೆ? 23, ಅಭಯ ರುಚಿ ತಲ್ಲಣಗೊಳ್ಳಲು ಕಾರಣವೇನು? 24, ಪಂಡರಿಬಾಯಿ ನಾಟಕದಲ್ಲಿ ಬಣ್ಣ ಹಚ್ಚಲು ಕಾರಣವೇನು? 25, ಪಂಡರಿಬಾಯಿ ಕಲಾವಿದೆಯಾಗಿ ರೂಪುಗೊಳ್ಳಲು ಸಹಕರಿಸಿದ ಅಂಶಗಳು ಯಾವುವು? 26, ಲಾಂಚು ಬರುವವರೆಗೆ ಹೊತ್ತು ಕಳೆಯಲು ಏನೆಲ್ಲ ಚಟುವಟಿಕೆಗಳನ್ನು ಮಾಡಬಹುದು? 27, ಲಾಂಚು ಹೊಳೆಯ ದಡಕ್ಕೆ ಬಂದು ನಿಂತಾಗ ಜನರ ಗಡಿಬಿಡಿ ಹೇಗಿರ್ತದೆ? ಇನ್ನು ಮುಖ್ಯ ಪ್ರಶ್ನೆ 5ರಲ್ಲಿ ಕವಿ ಅಥವಾ ಲೇಖಕರ ಪರಿಚಯ ಬರೀಬೇಕು. 2 ಪ್ರಶ್ನೆ, ತಲಾ ಒಂದಕ್ಕೆ 3 ಅಂಕ, ಒಟ್ಟು 6 ಅಂಕ. 28ನೇ ಪ್ರಶ್ನೆ, ಡಾಕ್ಟರ್ SL ಭೈರಪ್ಪ. 29, ರತ್ನಾಕರ ವರ್ಣಿ ಅಂತ ಇದೆ. 30ನೇ ಪ್ರಶ್ನೆಯಲ್ಲಿ ಪದ್ಯಭಾಗ ಕೊಟ್ಟಿದ್ದಾರೆ. ಪ್ರಸ್ತಾರ ಹಾಕಬೇಕು, ಘನ ವಿಭಾಗ ಮಾಡಬೇಕು, ಛಂದಸ್ಸಿನ ಹೆಸರನ್ನು ಬರಿಬೇಕು. ನಿಯತಿಯನ್ನಾರ ಮೀರಿದ ಪರ್, ಭಯ ಮೇವುವುದು ಮುಟ್ಟಿದೆಡೆಗೆ ಸೇರಿಸುವುದೇ ಕೇಳಂತ ಇದೆ. 2 ಸಾಲಿದ್ರೆ ಕಂದ ಪದ್ಯ ಬರ್ತದೆ. 31ನೇ ಪ್ರಶ್ನೆಯಲ್ಲಿ ಅಲಂಕಾರ ಇದೆ. ಅಲಂಕಾರವನ್ನು ಹೆಸರಿಸಬೇಕು, ಲಕ್ಷಣ ಬರಿಬೇಕು, ಸಮನ್ವಯ ಮಾಡಬೇಕು. 1 ಪ್ರಶ್ನೆ 3 ಅಂಕದ್ದು ಇರ್ತದೆ. ಅಂಬುಜವೆಲ್ಲವೂ ರವಿಯ ನೋಡುವಂತೆ ತುಂಬಿದ ಸಭೆಯಲ್ಲ ನೃಪನ ನೋಡಿತು ಅಂತ ಇದೆ. ಇನ್ನು ಮುಖ್ಯ ಪ್ರಶ್ನೆ 8ರಲ್ಲಿ ಗಾದೆ ಮಾತು ಕೊಡ್ತಾರೆ, ಅದನ್ನು ವಿಸ್ತರಿಸಿ ಬರಿಬೇಕು. 3 ಅಂಕದ ಪ್ರಶ್ನೆ, 2ರಲ್ಲಿ 1 ಬರಿಬೇಕು. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅಥವಾ ತುಂಬಿದ ಕೊಡ ತುಳುಕೋದಿಲ್ಲ ಅಂತ ಇದೆ. ಮುಖ್ಯ ಪ್ರಶ್ನೆ 9ರಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯ ಬರಿಬೇಕಾಗ್ತದೆ. ಒಟ್ಟು ಇಲ್ಲಿ 6 ಇರ್ತವೆ. 3 18 ಪ್ರಶ್ನೆಗಳು ಬರ್ತವೆ. 1000 ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು, ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ,
ನೀವೊಬ್ಬರೇ ನನ್ನನ್ನು ಮನುಷ್ಯರಂತೆ ಕಂಡು ವರ್ತಿಸಿದವರು. ನಡೆ ನುಡಿಗಳೆಡೆಯಲ್ಲಿ ಪದ ತಾಳಗತಿಯಲ್ಲಿ ಕ್ರಾಂತಿಕಿರಿ ಕೆರಳಬೇಕು. ನೆಕ್ಸ್ಟ್, ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ ಕನ್ನಡದೊಳಗೊಂದು ಕಥೆಯ ಪೇಳುವೆನು ಅಂತ ಇದೆ. ಪದ್ಯ ಭಾಗ ನೋಡಿ, 4 ಮಾರ್ಕ್ಸಿಗೆ ನವಭಾವದಿಂದ ಹಿಡಿದು ವೀರಧ್ವನಿ ಏರಬೇಕು ಅಥವಾ ಜಾತಿ ಕುಲದಿಂದ ಹಿಡಿದು ಗುಡುಗಬೇಕುವರೆಗೆ ಪದ್ಯ ಪೂರ್ಣ ಮಾಡಲಿಕ್ಕೆ ಹೇಳಿದ್ದಾರೆ. ಇನ್ನು ಪದ್ಯದ ಮೌಲ್ಯ ಆಧರಿಸಿ ಸಾರಾಂಶ ಬರಲಿಕ್ಕಿರ್ತಕ್ಕಂಥ ಒಂದು ಪ್ರಶ್ನೆ 4 ಅಂಕ. ಪದ್ಯ ಇತ್ತು ಪ್ರಜೆಲಂ ಜಲಗಂಧ ಸೃಜತಂಡುಲ ಧೂಪ ದೀಪ ಚರುತಾಂಬುಲ ವಜ್ರದಿಂ ಪೂಜಿಸುವುದು ಜೀವಜಾತದಿಂದೆನೆಗೆ ಬಲ್ಯನಿತ್ತೊಡೆ ಮುನಿವೆಂ ಅಂತ ಇದೆ. ಇನ್ನು ದೀರ್ಘ ಉತ್ತರ ಬೇಯಿಸ್ತಕ್ಕಂಥ ಪ್ರಶ್ನೆಗಳು 2 ಇರ್ತವೆ, ಒಂದೊಂದಕ್ಕೆ 4 ಅಂಕ. ಬಟ್ ಒಂದೇ ಪಾಠದ 2 ಪ್ರಶ್ನೆ ಇರ್ತವೆ, ಯಾವುದಾದ್ರೂ ಒಂದನ್ನು ಬರೆದು ಸರಳವಾಗಿ 4 ಅಂಕ ಗಳಿಸ್ಬೋದು. 41ನೇ ಪ್ರಶ್ನೆಯಲ್ಲಿ ಜಂತ್ರಮಂತ್ರದ ವಿಶೇಷತೆ ಕೇಳಿದ್ರು ಅಥವಾ ಜಯಪುರದ ಬೀದಿ ಮತ್ತು ಮನೆಗಳ ಸೌಂದರ್ಯ ಮತ್ತು ಅಲ್ಲಿನ ಜನರಿಗೆ ಬಣ್ಣದ ಮೇಲಿನ ಮೋಹವನ್ನು ಕೇಳಿದ್ದಾರೆ. ಆಮೇಲೆ ಪದ್ಯಭಾಗದಿಂದ ಜೋಡಿ ಪಾರಿವಾಳಗಳ ದುಡುಕಿನ ನಿರ್ಧಾರದ ಬಗ್ಗೆ ಅಭಿಪ್ರಾಯ ಅಥವಾ ಸೂರಂ ಯಕ್ಕುಂಡಿ ಅವರ ಪಾರಿವಾಳ ಪದ್ಯವನ್ನು ಕಥೆ ರೂಪದಲ್ಲಿ ಬರೀಲಿಕ್ಕೆ ಕೇಳಿದರು. ಹಕ್ಕಿಗಳ ಗೂಡುಗಳ ಬಗ್ಗೆ 2 ಪ್ಯಾರಾಗ್ರಾಫ್ಗಳನ್ನು ಕೊಟ್ಟಿದ್ದಾರೆ. ಸೊ ಚೆನ್ನಾಗಿ ಪ್ಯಾರಾಗ್ರಾಫನ್ನು ನೋಡಿದರೆ 2 ಪ್ರಶ್ನೆಗೆ ಉತ್ತರವನ್ನು ಬರಲಿಕ್ಕೆ ಹೇಳಿದ್ದಾರೆ. ಹಕ್ಕಿಗಳು ಗೂಡನ್ನು ಎಲ್ಲೆಲ್ಲಿ ಕಟ್ತವೆ ಮತ್ತು ಹಕ್ಕಿಗಳು ಗೂಡು ನಿರ್ಮಿಸುವ ಉದ್ದೇಶವೇನು ಅಂತ ಇತ್ತು. ಇನ್ನು ಪತ್ರ ಇದೆ. ಸೊ ಒಂದು ಪತ್ರವನ್ನು ಇಲ್ಲಿ ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. 5 ಅಂಕಕ್ಕೆ ಇರತಕ್ಕಂಥ ಒಂದು ಪತ್ರ ನೋಡಿ. ನಿಮ್ಮನ್ನ ವಿಜಯಪುರದ ಶ್ರೀ ಶಾರದಾ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಸುಮನ ಅಂತ ಭಾವಿಸಬೇಕು. ನಿಮ್ಮ ಅಕ್ಕನ ಮದುವೆಗೆ ಹೋಗಲು 2 ದಿನ ರಜೆ ಕೋರಿ ನಿಮ್ಮ ತರಗತಿ ಶಿಕ್ಷಕರಿಗೆ ನೀವೇನು ಮಾಡಬೇಕು, ಪತ್ರವನ್ನು ಬರೀಬೇಕು. ಸೊ ಇಲ್ಲಿ ನೋಡಿ, ಅದನ್ನು ಪತ್ರವನ್ನು ಕಳುಹಿಸುವವರು, ಪತ್ರವನ್ನು ಪಡೆಯುವವರು, ಸ್ಥಳ, ದಿನಾಂಕ, ಸಂಬೋಧನೆ, ವಿಷಯ, ಪತ್ರದ ಒಡಲು, ಸಮಾಪನ, ಓಕೆನಾ. ಅಂದರೆ ಮುಕ್ತಾಯಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಅಂಕಗಳನ್ನು ಅಲ್ಲಿ ಇರ್ತದೆ. ಇನ್ನು ಪ್ರಬಂಧಗಳಲ್ಲಿ 10 ರಿಂದ 15 ವಾಕ್ಯಗಳಲ್ಲಿ ಬರಿಬೇಕು. ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅಥವಾ ನಿರುದ್ಯೋಗ ಸಮಸ್ಯೆ ಅಂತ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ 5 ಅಂಕ ಇದೆ. ಅದರಲ್ಲಿ ಪ್ರಸ್ತಾವನೆ, ವಿಷಯ ಪ್ರವೇಶ ಮತ್ತು ಉಪಸಂಹಾರಗಳನ್ನು ಹಾಕಿ ಬರೆದ್ರೆ ಸೊ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇಷ್ಟು 9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ನಾನು ಏನು ಮಾಡಿದ್ದೀನಿ, ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ಉಳಿದ ವಿಷಯಗಳ ವಿಡಿಯೋಗಳನ್ನು ಸಹಿತ ಬೇಗ ಹಾಕ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ.